ಬೆಂಗಳೂರಿನ ನಾಗರಿಕರಿಗೆ ಮಾಡಿದಂಥ ಅಗೌರವ ಇನ್ನೊಂದು ವಾರದೊಳಗಾಗಿ ಈ ಕಸ ಎಸೆಯುವ ತೀರ್ಮಾನವನ್ನು ಮಾಡದೇ ಇದ್ದರೆ ಮುಖ್ಯಮಂತ್ರಿಗಳ ಮನೆಯ ಮುಂದೆ ಕಸ ಹಾಕ್ತೀವಿ, ಉಪಮುಖ್ಯಮಂತ್ರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಆಡಳಿತಾಧಿಕಾರಿಗಳ ಮನೆ ಮುಂದೆ ಕಸ ಹಾಕ್ತೀವಿ, ಕಮಿಷನರ್ ಮನೆ ಮುಂದೆ ಕಸ ಹಾಕ್ತೀವಿ. ಅದಕ್ಕೂ ಬಗ್ಗದೇ ಇದ್ದರೆ ಎಲ್ಲ ಕನ್ನಡ ಒಕ್ಕೂಟ ಎಲ್ಲರೂ ಸೇರಿ ಬೆಂಗಳೂರು ಬಂದ್ ಕರೆ ಕೊಡ್ತೀವಿ. ಏನು ನಾಗರಿಕರನ್ನ ನೀವು ಅವಹೇಳನ ಮಾಡ್ತಾ ಇದ್ದೀರಿ. ಈ ಬಗ್ಗೆ ಧ್ವನಿ ಎತ್ತಿರ್ತಕ್ಕಂಥವ್ರು ಒಬ್ಬರೇ ಒಬ್ಬರು ಕನ್ನಡ ಚಳವಳಿ ವಾಟಾಳ್ ಪಕ್ಷ, ವಾಟಾಳ್ ನಾಗರಾಜ್, ಎಲ್ಲರ ಮನೆಯ ಮುಂದೆ ಅವಮಾನ. ಅದಕ್ಕೂ ನೀವು ಬಗ್ಲಿಲ್ಲ ಅಂದರೆ ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ಆಡಳಿತಾಧಿಕಾರಿ ಮೇಲೆ, ಕಮಿಷನರ್ ಮೇಲೆ ಹೈಕೋರ್ಟ್ನಲ್ಲಿ ರಿಟ್ ಆಗ್ತೇವೆ. ಹುಡುಗಾಟ ಇದು. ಆಮೇಲೆ ಅದಕ್ಕಾಗಲಿಲ್ಲ, ಬೀದಿ ಬೀದಿಯಲ್ಲಿ ಕಸದ ಮೆರವಣಿಗೆ ಮಾಡ್ತೀವಿ. ಅನಾಗರಿಕ, ಅವಿವೇಕ, ಅನ್ಯಾಯ. ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ, ಕಮಿಷನರ್ ಮೇಲೆ, ಆಡಳಿತಾಧಿಕಾರಿ ಮೇಲೆ ಮಾನನಷ್ಟ ಮೊಕದ್ದಮೆ. ಯಾರ್ಯಾರ ಮನೆಯ ಮುಂದೆ ಕಸ ಹಾಕ್ತಿರಿ ಎಲ್ಲರೂ ಮಾನನಷ್ಟ ಮೊಕದ್ದಮೆಯನ್ನು ಹಾಕಬೇಕಾಗುತ್ತೆ. ಎಚ್ಚರ.